ಸಣ್ಣ ವ್ಯಾಪಾರಿಗಳಿಗೆ ಐಟಿ ನೋಟಿಸ್ ಕೊಟ್ಟಂತಹ ವಿಚಾರ ಬಿಜೆಪಿಯವರು ತಿಂದು ನಮ್ಮ ಬಾಯಿಗೆ ಒರೆಸ್ತಾ ಇದ್ದಾರೆ. ನಮ್ಮ ಬಾಯಿಗೆ ಒರೆಸುವ ಕೆಲಸ ಅವರು ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೇನು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳು ಹೋಗಿದೆ. ಇದು ರಾಜ್ಯ ಸರ್ಕಾರದಿಂದ ಆಗ್ತಾ ಇರುವಂತದ್ದು ಅನ್ನುವಂತಹ ಆಕ್ಷೇಪಗಳು ಕೇಳಿ ಬರ್ತಾ ಇತ್ತು ಬಿಜೆಪಿ ಕಡೆಯಿಂದ. ಅದಕ್ಕಾಗಿ ಡಿಕೆಶಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ, ಅದನ್ನ ಬಿಡಬೇಕು, ಬಿಜೆಪಿಯವರು ತಿಂದು ನಮ್ಮ ಬಾಯಿಗೆ ಒರೆಸ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸರ್ಸ್ ಕರೆಸಿದ್ದಾರೆ ಜಿಎಸ್ಟಿ ವಿಚಾರದಲ್ಲಿ. ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. ಈ ಗವರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಅಲ್ಲೇ ಕೂಡ 2019 ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ. 40 lakhs ವರೆಗೂ ಕೂಡ ಟರ್ನ್ ಓವರ್ ಆದಂಥವ್ರಿಗೆ ಏನು ಮಾಡಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿದ್ದಾರೆ. ಖಂಡಿತ ಮಾಡಲೇಬೇಕು. ನಾವು ನಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಅತಿ ಹೆಚ್ಚು ಜಿಎಸ್ಟಿ ನಮ್ಮ ರಾಜ್ಯದಿಂದ ಕಟ್ತಾ ಇದೀವಿ. ನಾವು ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೀವಿ. ಇದು ಕಳ್ಳೆಕಾಯಿ ವ್ಯಾಪಾರ ಮಾಡೋರ್ಗೂ ಬರ್ತಾ ಇದೆ, ಎಳ್ನೀರು ವ್ಯಾಪಾರ ಮಾಡೋರು ಬರ್ತಾ ಇದೆ, ಹಣ್ಣು ವ್ಯಾಪಾರ ಮಾಡೋರು ಬರ್ತಾ ಇದೆ, ಹೂವು ವ್ಯಾಪಾರ ಮಾಡೋರು ಬರ್ತಾ ಇದೆ. ಈಗೆಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಬಹಳ ಸಮಸ್ಯೆ ಇದೆ. ಸೊ ಇದು ಕೇಂದ್ರ ಸರ್ಕಾರ ಸುಮ್ಮನೆ ಬಿಜೆಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಅವ್ರು ಕೂಡಲೇ ಇದನ್ನ ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು. ಪಾಪ ತರಕಾರಿ ಮಾಡೋರು, ಎಳ್ನೀರು ಮಾರೋರು, ರಸ್ತೆ ಬದಿ ವ್ಯಾಪಾರ ಮಾಡೋರು ಏನೋ ಇರಲಿ ಅಂತೇಳಿ ಅವರೊಂದು ಇದನ್ನ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಸುಮಾರು ಲಕ್ಷಾಂತರ ಜನರಿಗೆ ಇವತ್ತಿಗಾಲೇ ನೋಟಿಸನ್ನ ಇಶ್ಯೂ ಮಾಡಿದೆ. 14,000 ಜನಕ್ಕೆ ಈಗಾಗಲೇ ಫಸ್ಟ್ ನೋಟಿಸ್ ಹೋಗಿದೆ. ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ. ಸೊ ಇವತ್ತು ಮುಖ್ಯಮಂತ್ರಿ ಆಫೀಸರ್ಸ್ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಕೊಡಬೇಕೋ ಕೊಡ್ತಾರೆ. ಜಿಎಸ್ಟಿ ಮಾಡ್ತಿರೋದೆಲ್ಲ ಕೇಂದ್ರ ಸರ್ಕಾರ. ಸಣ್ಣ ವ್ಯಾಪಾರಿಗಳ ಮೇಲೆ ಜಿಎಸ್ಟಿ ಬರೆ ಹಾಕ್ತಾ ಇದೆ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಿರೋದು. ಕೇಂದ್ರ ಸರ್ಕಾರ ಯಾರನ್ನು ಬಿಟ್ಟಿದೆ ಹೇಳಿ? ಜಿಎಸ್ಟಿ, ಸೇಲ್ಸ್ ಟ್ಯಾಕ್ಸ್ ಎಲ್ಲರ ಮೇಲೂ ಹಾಕಿದ್ದಾರೆ ಅಂತ ಈ ಬೆಳವಣಿಗೆ ಕುರಿತಂತೆ ಎಂಬಿ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ 2 ವಿಚಾರಗಳಿದ್ದಾವೆ. ಒಂದು ಜಿಎಸ್ಟಿ ಮತ್ತು ಇನ್ನೊಂದು ಸೇಲ್ಸ್ ಟ್ಯಾಕ್ಸು. ಸೊ ಹೀಗಾಗಿ ಈಗ ಜಿಎಸ್ಟಿನ ಎಲ್ಲದರ ಮೇಲೂ ಕೂಡ ಹಾಕಿದ್ದಾರೆ. ಯಾವ ಬೇಕ್ರಿನೂ ಅವ್ರು ಬಿಟ್ಟಿದ್ದಾರೆ ಜಿಎಸ್ಟಿದಾಗ. ಸೊ ಹೀಗಾಗಿ ಆ ಗೊಂದಲ ಇವತ್ತು ಸಹ ಇದೆ. ಆ ಗೊಂದಲವನ್ನು ಸರಿಪಡಿಸ್ತಾರೆ. ಇವತ್ತು ಬೇಕ್ರಿ ಮೇಲೆ ಇದ್ರ ಮೇಲೆ ಎಲ್ಲನೂ ಕೂಡ ಜಿಎಸ್ಟಿ ಹಾಕಿದ್ದಾರೆ. ಯಾರು ಬಿಟ್ಟಿದ್ದಾರಾ? ಇದ್ರ ಮ್ಯಾಗೆ ಬಿಟ್ಟಿದ್ದಾರೆ, ಚುರುಮುರು ಮ್ಯಾಗೂ ಬಿಟ್ಟಿಲ್ಲ. ಏನೇನು ಪ್ಯಾಕ್ ಆಗ್ತದೆ ಅದ್ರ ಮೇಲೆಲ್ಲ ಬರ್ತದೆ. ಹಾಲು ಪ್ಯಾಕ್ ಮಾಡ್ತಾರೆ ಅದ್ರ ಮೇಲೂ ಬರ್ತದೆ. ಪಾಕೆಟ್ನಲ್ಲಿ ಹಾಕಿದ್ದು ಎಲ್ಲವನ್ನು ಕೂಡ ಜಿಎಸ್ಟಿ ಬಂದುಬಿಡ್ತದೆ, ಸೀಲ್ಡು. ನನಗೆ ಗೊತ್ತಾ ಮುಖ್ಯ ಅದೇನು ವಿಚಾರ ನಡೀತಾ ಇದೆ. ನನಗೆ 2-3 ದಿವಸ ನಾನು ಎಲ್ಲ ವಿಚಾರ ತಿಳ್ಕೊಂಡು ನಾನು ಹೇಳ್ತೀನಿ ನಿಮಗೆ. ಏನು ನಾವು ಹೇಳ್ತಾ ಇರೋ ಜಿಎಸ್ಟಿ ಎಲ್ಲ ಕೇಂದ್ರ ಸರ್ಕಾರ ವಹಿಸ್ತಾ ಇದೆ ಅಂತ ಹೇಳಿದ್ವಿ ನಾವು.